ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ನಿಧನವಾಗಿದ್ದು ದೇಶಕ್ಕೆ ನಷ್ಟ. ಅವರ ಅಗಲಿಕೆಯಿಂದ ನಮ್ಮೆಲ್ಲರಿಗೂ ಕೂಡ ದುಃಖವಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಭಾರತದ ಅತ್ಯಂತ ಪ್ರತಿಷ್ಠಿತ ನಾಯಕರಲ್ಲಿ ಒಬ್ಬರು ಮನಮೋಹನ್ ಸಿಂಗ್ ಅವರು ಹೆಸರಾಂತ ಅರ್ಥಶಾಸ್ತ್ರಜ್ಞರಾಗಿದ್ದರು. ಹಣಕಾಸು ಸಚಿವರಾಗಿ ವಿವಿಧ ಸರ್ಕಾರಿ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ರು. ದೇಶದ ಆರ್ಥಿಕತೆ ಬೆಳೆಯಲು ಭದ್ರ ಬುನಾದಿಯನ್ನ ಹಾಕಿಕೊಟ್ಟವರು ಮನಮೋಹನ್ ಸಿಂಗ್ ಅವರು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯ ಮೂಲಕ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಒಂದಷ್ಟು ಫೋಟೋಗಳನ್ನು ಕೂಡ ಅವರು ಸ್ಮರಣಾರ್ಥವಾಗಿ ಹಂಚಿಕೊಂಡಿದ್ದಾರೆ. ಎಚ್ ಕೆ ಮುನಿಯಪ್ಪ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಾವು ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿದ್ದೀವಿ. ಭಾರತದ ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಅವರು ಮಾಡಿದಂತಹ ಸೇವೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಯಾವ ರೀತಿ ಸ್ಮರಿಸ್ತೀರಿ ಸರ್? ಮನಮೋಹನ್ ಸಿಂಗ್ ಅವರ ನಿಧನದ ಸುದ್ದಿ ದಿಗ್ಭ್ರಮೆಯಾಗಿದೆ ನನಗೆ. ನಾನು ಅವರ ಜೊತೆಯಲ್ಲಿ 2004ರಿಂದ 2014ವರೆಗೂ ಕೇಂದ್ರದಲ್ಲಿ ಸಚಿವನಾಗಿ ಕೆಲಸ ಮಾಡಿದೆ. ಈ ದೇಶದಲ್ಲಿ ಅತ್ಯಂತ ಉತ್ತಮ ಅಂತಜ್ಞಾನ ಹೊಂದಿದ್ದು ಅವರು ಅರ್ಥಶಾಸ್ತ್ರದಲ್ಲಿ ಕೀರ್ತಿಯನ್ನು ಪಡೆದರು. ರಾಷ್ಟ್ರಕ್ಕೆಲ್ಲ ಜಗತ್ತಿಗೆ ಒಂದು ಶ್ರೇಷ್ಠವಾದ ಈ ದೇಶಕ್ಕೆ ಕೊಟ್ಟದ್ದು. ಈ ದೇಶ ಬಹಳಷ್ಟು ಕಷ್ಟ ಕಾಲದಲ್ಲಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅರ್ಥ ಸಚಿವರಾಗಿ ಈ ದೇಶವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಆರ್ಥಿಕವಾಗಿ ಮುಂದೆ ತರುವುದಕ್ಕೆ ಕಾರಣಭೂತರಾದದ್ದು. ತದನಂತರ ಪ್ರಧಾನಮಂತ್ರಿಯಾಗಿ ಅವರು ಮಾಡಿದಂತ ಕ್ರಾಂತಿಕಾರಿ ಬದಲಾವಣೆಗಳು ಆರ್ಥಿಕ ಪರಿಸ್ಥಿತಿಯಲ್ಲಿ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, ಇಂಥ ಮಹತ್ತರವಾದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲವೂ ಕೂಡ ಗ್ರಾಮಾಂತರ ಪ್ರದೇಶಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಂತದ್ದನ್ನು ಕೂಡ ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅವರ ಜೊತೆಯಲ್ಲಿ ಕೆಲಸ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿತ್ತು. ಬಹಳಷ್ಟು ಸೌಮ್ಯ, ಸರಳ ಸಜ್ಜನಿಕೆಯಾಗಿ ಸೂಕ್ಷ್ಮವಾಗಿ ವಿಷಯಗಳನ್ನು ಹೇಳಿ ನಮ್ಮಿಂದ ಕೆಲಸ ಮಾಡಿಸ್ತಾ ಇತ್ತು. ಅಂತ ಮಹಾನ್ ಚೇತನವನ್ನ ಇವತ್ತು ಈ ದೇಶ ಕಳೆದುಕೊಂಡಿದೆ. ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ಮತ್ತು ಈ ದೇಶದ ಎಲ್ಲ ಜನರು ಕೂಡ ಈ ನೋವನ್ನು ಭರಿಸುವ ಶಕ್ತಿ ಭಗವಂತ ಕೊಡ್ಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಮುನಿಯಪ್ಪ ಅವರೇ, ತಾವು ಹೇಳ್ತಾ ಇದ್ರಿ ಅಂದರೆ ತಮಗೆ ಅವರ ಜೊತೆಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ಅಂತ. ನಾವು ಅವರನ್ನ ಪ್ರಧಾನಿಯಾಗಿ ನೋಡಿರ್ತೀವಿ, ಜೊತೆಗೆ ಅವರ ಹೊರಗಡೆಯ ಬಾಹ್ಯವಾಗಿ ಅವರ ಯಾವ ರೀತಿ ವ್ಯಕ್ತಿತ್ವ ಇತ್ತು ಅನ್ನೋದು ಗಮನಿಸಿದ್ದೀವಿ. ತಾವು ಹತ್ತಿರದಿಂದ ನೋಡಿದಿರಿ, ಹೇಗೆ ವರ್ಣಿಸ್ತೀರಿ ಅವರನ್ನ ವ್ಯಕ್ತಿತ್ವವಾಗಿ? ಎಷ್ಟು ಅವರು ಅಂದರೆ ಆ ಸರಳ ಜೀವ, ಜೊತೆಗೆ ಬಹಳ ಉನ್ನತವಾದಂತಹ ಆಲೋಚನೆ, ಆ ಮಟ್ಟಿನಲ್ಲಿ ಅವರ ಬಗ್ಗೆ ಹೇಳೋದಾದ್ರೆ? ನಿಜವಾಗ್ಲೂ ಕೂಡ ನಾವು ಗಾಂಧೀಜಿಯನ್ನು ನೋಡಿಲ್ಲ, ಆದ್ರೆ ಅವರ ಸರಳ ಸಜ್ಜನಿಕತೆ, ಪ್ರೀತಿ, ವಾತ್ಸಲ್ಯ, ಬಹಳ ಸರಳವಾಗಿ ನಮ್ಮನ್ನೆಲ್ಲ ಕುಂತಿಸಿ ಮಾತಾಡಿ ದೇಶದನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ನಿಮ್ಮ ಇಲಾಖೆಯಲ್ಲಿ ನೀವು ಏನೇನು ಕೆಲಸ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಿದ್ರು. ನಮಗೆ ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ರು. ಯಾವತ್ತೂ ಕೂಡ ಆದೇಶ ಮಾಡ್ತಾ ಇರ್ಲಿಲ್ಲ, ಇದು ಮಾಡಬಹುದೇನೋ ನೋಡಿ ಅಂತ ಹೇಳ್ತಾ ಇದ್ರು ಅವರು. ಅಷ್ಟು ಗಂಭೀರವಾಗಿ, ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಂತ್ರಿಗಳನ್ನ ನಡೆದುಕೊಳ್ತಾ ಇದ್ರು. ನಮಗಂತೂ ಬಹಳ ದುಃಖವಾಗಿದೆ. ಅತ್ಯುತ್ತಮ ಅರ್ಥ ತಜ್ಞರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ದೇಶ ತುಂಬಲಾರದ ನಷ್ಟ ಆಗಿದೆ. ನನಗೂ ವಿಶೇಷವಾಗಿ ಅವರ ಮೇಲೆ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇತ್ತು. ನನಗೂ ಕೂಡ ದುಃಖವಾಗಿದೆ. ಧನ್ಯವಾದಗಳು ಮುನಿಯಪ್ಪ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ. KH ಮುನಿಯಪ್ಪ ಆಹಾರ ಸಚಿವರು ಸ್ಮರಿಸ್ತಾ ಇದ್ರು ಯಾವ ರೀತಿಯಲ್ಲಿ ಅವರ ಕಾರ್ಯವೈಖರಿ ಇತ್ತು ಅಂತ ಅನ್ನೋದನ್ನು. ಪ್ರತಿಯೊಬ್ಬರು ಹೇಳ್ತಾ ಇರೋದು ಅದನ್ನೇ. ಒಬ್ಬ ಮಿತಭಾಷಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರ ಕಾರ್ಯವೈಖರಿ ಇದೆಯಲ್ಲ, ಜೊತೆಗೆ ಅವರ ಉನ್ನತ ಆಲೋಚನೆಗಳಿದೆಯಲ್ಲ, ಅದು 10 ವರ್ಷಗಳ ಕಾಲ ಅವರು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಕೊಡುಗೆ.